ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 12 o'clock. ಸೊ 12 o'clock ಬ್ಲಾಗ್ ಸ್ಟಾರ್ಟು. ಇಷ್ಟೊತ್ತನ ಮನೆ ಕೆಲಸ ಆಯಿತು. ಸೊ ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ. ಸೊ ಇವತ್ತು ಒಂದು ಚಿಕ್ಕ ಫಂಕ್ಷನ್ ಇದೆ ನಮ್ಮ ಅಣ್ಣನ ಮನೆಯಲ್ಲಿ. ಸೊ ಹಾಗಾಗಿ ಅಲ್ಲಿ ಹೊರಟಿದ್ದೀನಿ. ಸೊ ಇವತ್ತು ಬ್ಲ್ಯಾಕ್ ಟಾಪ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಸೊ ಭಾಳ ದಿನ ಆಯ್ತು ಇದು ಹಾಕೋಬೇಕು ಹಾಕೋಬೇಕು ಅಂತ ಅಂದ್ಕೊಂಡೆ. ಬಟ್ ಕೈಯಲ್ಲಿ ಹಿಡಿಯೋದು ಬಿಡೋದು, ಕೈಯಲ್ಲಿ ಹಿಡಿಯೋದು ಬಿಡೋದು, ಸೊ ಈ ಥರ ಆಗ್ತಾಯಿತ್ತು. ಸೊ ಇವತ್ತು ಫೈನಲಿ ಟಾಪ್ ವೇರ್ ಮಾಡಿದ್ದೀನಿ. ಭಾಳ ದಿನ ಆಯಿತು ತೊಗೊಂಡು, 1 ವರ್ಷ ಮೇಲಾಯಿತು ಅಂತ ಅನಿಸುತ್ತೆ. ಅದಾದಮೇಲೆ ಅಲ್ಟ್ರೇಷನ್ ಮಾಡಿಕೊಂಡೆ, ಬಟ್ ಆದರೆ ಹಾಕ್ಕೊಂಡಿರಲಿಲ್ಲ. ಸೊ ಅವಾಗಿಂದು ಈಗ ಸೈಜು ಅಷ್ಟೇ ಇದೆ. ನಾನು ಎಲ್ಲಿ ದಪ್ಪ ಆಗಿಬಿಟ್ಟಿದ್ದೀನಿ, ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಬಟ್ ಪರವಾಗಿಲ್ಲ. ಸೊ ಇವಾಗ ತಿಂಡಿ ಅಂತೂ ಆಯಿತು. ಸೊ ನಾನು ಕೂಡ ತಲೆ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಜಸ್ಟು. ಹಾಗಾಗಿ ಸ್ವಲ್ಪ ಏನು ಮುಖಕ್ಕೆಲ್ಲ ಹಚ್ಕೊಂಡು ಸೊ ಇವಾಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಬನ್ನಿ ಇವಾಗ ಲೆಟ್ಸ್ ಗೋ. ಭಾಳ ತನ ಆಯಿತು, ಬೈತಾರೆ ಸ್ವಲ್ಪ ಲೇಟ್ ಆದರೆ. ಸೊ ಇವಾಗ ಎಲ್ಲ ಲಾಕ್ ಮಾಡಿಕೊಂಡು ಕಂಪ್ಲೀಟಾಗಿ ಹೋಗಿ ಕೆಲವೊಂದು ಕೆಲಸ ಇದೆ, ಅದು ಕೂಡ ಹೊರಗಡೆ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಓಕೆ, ರೆಡಿ. ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ರೈಸ್ ಆ್ಯಂಡ್ ಸೌಂತಿಕಾಯಿನ ತೊಗೊಂಡಿದ್ದೀನಿ. ಸೊ ಇಷ್ಟೇ ಲೈಟಾಗಿ ತಿನ್ನಬೇಕು. ದಪ್ಪ ಆಗೋರು ಸ್ವಲ್ಪ ಅನ್ನ ಜಾಸ್ತಿ ತಿನ್ನೋಕೆ ಹೋಗಬೇಡಿ, ಇದರಿಂದನೇ ದಪ್ಪ ಆಗುತ್ತೆ. ಬಟ್ ಆದರೂ ನಮಗೆ ಬಿಡೋಕ್ಕಾಗಲ್ಲ, ಬೆಳಗ್ಗೆ ಎದ್ದು ಸ್ವಲ್ಪ ರೈಸ್ ಬೇಕಾಗುತ್ತೆ. ಲೈಟಾಗಿ ರೈಸ್ ತಿಂದುಬಿಟ್ಟು ಇನ್ನು ಹೊರಗಡೆ ಹೊರಟಿದ್ದೀನಿ. ನನ್ನ ವೆಹಿಕಲ್ಸ್ ಅಂದರೆ ಸೈಕಲ್ ತೊಗೊಂಡು ಹೋಗ್ತಾಯಿದ್ದೀನಿ. ಹಾಗೆ ಅಂದಾವೆ ಹೋಗಬೇಕಾದ್ರೆ ಬಳೆ ಹಾಕ್ಕೊಳ್ಳಬೇಕಂತೆ. ಹಾಗಾಗಿ ಶಾಪ್ ಹತ್ರ ವೆಯ್ಟ್ ಮಾಡೋಕ್ಕೆ ಹೇಳಿದ್ದು. ಹಾಗಾಗಿ ಅಲ್ಲೇ ಶಾಪ್ ಹತ್ರ ವೆಯ್ಟ್ ಮಾಡಿದೆ. ಅದಾದಮೇಲೆ ಇವರು ಕೂಡ ಬಂದರು. ಸೊ ನಾನು ರೆಗ್ಯುಲರಾಗಿ ತೊಗೊಳ್ಳುವಂಥ ಪ್ಲೇಸು ಬಾಲಾಜಿ ಹತ್ರನೇ ಇದೆ ಇದು ಶಾಪು. ಸೊ ಅಲ್ಲಿ ಬಂದು ಬಳೆಯನ್ನು ತೊಗೊಳ್ತಾ ಇದ್ದೀನಿ. ಸೊ ಬಳೆ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಆಲ್ಮೋಸ್ಟ್ ಲೈಟ್ ಕಲರ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನೇ ಸೆಲೆಕ್ಟ್ ಮಾಡಿದ್ದೀನಿ. ಈ ಕಲರ್ ಬಂದುಬಿಟ್ಟು ಅಷ್ಟು ಚೆನ್ನಾಗಿದೆ ಅಲ್ವಾ. ಆದರೆ ನೈಟ್ ಪಾರ್ಟಿಗಂತೂ ಇಷ್ಟು ಸಖತ್ತಾಗಿ ಕಾಣಿಸುತ್ತೆ. ಅದ್ರದ್ದು ಕಲರ್ಸ್ ಎಲ್ಲ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ಕೈ ಬ್ಲೂ, ಲೈಟ್ ರೆಡ್ಡು, ಲೈಟ್ ಪಿಂಕ್ ಕಲರ್ ಎಲ್ಲ ಕಲರಲ್ಲಿದೆ. ಇನ್ನು ಕೆಳಗಡೆ ಬಂದುಬಿಟ್ಟು ಇದೆಲ್ಲ ಚುಕ್ಕಿ ಬಳೆ ಅಂತಾರಲ್ವ ಅದು. ಬಟ್ ಇದು ರೆಗ್ಯುಲರಾಗಿ ನಾವು ಹಾಕೊಳ್ಳೋದ್ರಿಂದ ಇದೇನು ಅಷ್ಟೊಂದೇನು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಬಟ್ ಆದ್ರೂ ಯಾವಾಗಾದರೂ ಒಂದೊಂದು ಸಾರಿ ಬೇಕಾಗುತ್ತಲ್ವ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಬಟ್ ನನಗೆ ಇಷ್ಟ ಆಗಿರುವಂಥ ಬಳೆನೇ ನಾನು ಸೆಲೆಕ್ಟ್ ಮಾಡಿದೆ. ಅವಳು ಕೂಡ ಕೇಳಿದ್ದು ಯಾವುದು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಅಂತ ಕೇಳಿದ್ಲು. ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹೇಗೆ ಅನ್ನಿಸ್ತಾ ಇದೆ ನೋಡೋಣ. ಪೂರ್ತಿ ಫುಲ್ ಹಾಕ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ಎಷ್ಟು ಚೆನ್ನಾಗಿರುವಂಥ ಬಳೆ ಆ್ಯಂಡ್ ಎಲ್ಲ ಥರದ್ದು ಏರಿಂಗ್ಸು ಎಲ್ಲ ಸಿಗುತ್ತೆ ಒಂದೇ ಕಡೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಇನ್ನು ಬಳೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ನನಗಂತೂ ತುಂಬಾ ಇಷ್ಟ. ಹಾಗಾಗಿ ನಾನು ಕೂಡ ಒಂದೆರಡು ನೋಡಿದೆ. ಇದು ನೋಡಿ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಲ್ವಾ. ಬಟ್ ಏನಂದರೆ ತುಂಬ ವೇಟ್ ಇದೆ. ಒಂದೇ ಹಾಕ್ಕೊಂಡ್ರೆ ಸಾಕು. ದೂರಿಂದ ತುಂಬ ಚೆನ್ನಾಗಿ ಅನಿಸ್ತು. ಹಾಗಾಗಿ ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಬಟ್ ತುಂಬ ಹೆವಿ ಇದೆ. ಇಷ್ಟೊಂದು ಹೆವಿದೆಲ್ಲ ನಾನು ಹಾಕ್ಕೊಳ್ಳಲ್ಲ. ಯಾವಾಗಲೂ ನೋಡ್ತಾ ಇರ್ತೀರಲ್ವ, ಒಂದೇ ಹಾಕ್ಕೊಳ್ಳೋದು. ಆದ್ರೂ ನಾನು ಒಂದು ಸೆಟ್ ಬಳೆನ ತೊಗೊಂಡಿದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವತ್ತು ತೊಗೊಂಡಿದ್ದೀನಿ ಅಂತ. ಹಾಗೆ ನಮ್ಮ ಅಣ್ಣನ ಮನೆಗೆ ಬಂದೆ. ಬಟ್ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಯವರ ಹುಟ್ಟಿರುವಂಥ ದಿನ ಆಗಿರೋದ್ರಿಂದ ಹಾಗಾಗಿ ಸೊ ಇವತ್ತು ಪೂಜೆ ಮಾಡಿದರು. ಇನ್ನೊಂದಂದರೆ ಟೀಚರ್ ಆದವರು ಎಲ್ಲರೂ ಇದನ್ನು ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ. ಕೆಲವೊಬ್ಬರಿಗೆ ಕೆಲವೊಂದು ತತ್ವಗಳು ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಕೆಲವೊಂದು ತತ್ವಗಳು ಇಷ್ಟ ಆಗಲ್ಲ. ನಮಗಂತೂ ಸಿದ್ದೇಶ್ವರ ಸ್ವಾಮೀಜಿಯವರ ತತ್ವಗಳು, ನಡೆ ನುಡಿ ಪ್ರತಿಯೊಂದು ಕೂಡ ತುಂಬಾ ಇಷ್ಟ. ಹಾಗಾಗಿ ನಮಸ್ಕಾರ ಮುಗಿಸ್ಕೊಂಡಾದಮೇಲೆ ನಮ್ಮ ಅತ್ತೆ ಬಂದಿದ್ರಲ್ಲ, ಅವ್ರನ್ನ ಮಾತಾಡುತ್ತೆ. ಇನ್ನು ನಮ್ಮ ಅತ್ತೆ ನಿನ್ನೆ ನೈಟು ಬಂದಿದ್ರಂತೆ. ಅಂದರೆ ಟೈಮಿಂಗ್ ಏನೂ ಗೊತ್ತಿಲ್ಲ. ಬಟ್ ನನಗೆ 7 o'clockಗೇನೋ ಕಾಲ್ ಬಂದಿತ್ತು, ನಾಳೆ ಫಂಕ್ಷನ್ ಇದೆ ಮನೆ ಕಡೆ ಬಾ ಅಂತ ಹೇಳಿಬಿಟ್ಟು. ಬಟ್ ಯಾವ ಫಂಕ್ಷನ್ ಅಂತ ನನಗೂ ಕೂಡ ಅಷ್ಟೊಂದು ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿರೋದು. ಏನೋ 2 ಗಂಡು ಮಕ್ಕಳಿದ್ರು ಅಂತಂದರೆ ತಾಯಿಗೆ ಬಟ್ಟೆ ಮಾಡ್ತಾರಂತೆ. ಹಾಗಾಗಿ ಸೊ ಇದು ಏನೋ ಈಗ ಹೊಸ್ದಾಗಿ ಬಂದಿದೆ ಅಂತ ಅನಿಸುತ್ತೆ. ಯಾರಿಗೆ 2 ಗಂಡು ಮಕ್ಕಳು ಇರ್ತಾರೋ, ಅದು ಹೆಣ್ಮಕ್ಳು ಎಷ್ಟಿದ್ರೂ ನಡೆಯುತ್ತೆ. ಬಟ್ 2 ಗಂಡು ಮಕ್ಕಳು ಯಾರಿಗಿರ್ತಾರೋ ಅವರ ತಾಯಿಗೆ ತವ್ರ ಮನೆ ಕಡೆಯಿಂದ
ಸೀರೆ ಆ್ಯಂಡ್ ಬಳೆ ಇದನ್ನೆಲ್ಲ ಉಡಿಸಿ ಸೀರೆ ಉಡಿಸ್ತಾರಂತೆ. ಹಾಗಾಗಿ ಇದು ಬಂದಿರೋದು ಊರಲ್ಲೆಲ್ಲ ಎಲ್ಲರೂ ಮಾಡಿದಾರಂತೆ. ಹಾಗಾಗಿ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅಲ್ಲಿಗೆ ಹೋಗಿ ತಿಳ್ಕೊಂಡ್ಮೇಲೆ ಗೊತ್ತಾಗಿತ್ತು. ಹಾಗಾಗಿ ಅಡುಗೆ ಮಾಡಿದರು. ಇನ್ನು ಅಡುಗೆ ಬಂದುಬಿಟ್ಟು ಹೋಳಿಗೆ ಊಟ ಅಂತೆ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿದರು. ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾದ್ರೆ 1 ಏನೋ ಆಗಿತ್ತು. ಇನ್ನು ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಯಜಮಾನ್ರು ಕೂಡ ಬಂದರು. ಅವ್ರು ಆಫೀಸ್ಗೆ ಹೋಗಿ ಡೈರೆಕ್ಟಾಗಿ ನಮ್ಮ ಅಣ್ಣನ ಮನೆಗೆ ಬಂದರು. ಅಡುಗೆ ಅಂತೂ ಆಗಿತ್ತಲ್ವ, ಹಾಗಾಗಿ ಅವ್ರನ್ನ ಊಟಕ್ಕೆ ಕೊಟ್ಟಿದ್ದೀನಿ. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವರು ಆಫೀಸಿಗೆ ಹೋಗ್ತಾರೆ. ಬಟ್ ಭಾಳಷ್ಟು ಜನ ನನಗೆ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಹೇಳೋರು, ಸೊ ಮೇಡ್ ಫಾರ್ ಈಚ್ ಅದರ್ ಅಂತೆ. ಅದು ಏನು ನೋಡಿದಾರೋ ಗೊತ್ತಿಲ್ಲ. ಬಟ್ ನನಗೆ ಒಂದೊಂದು ಸರಿ ನಗು ಬರುತ್ತೆ. ಹೌದಾ, ನಾವು ಮೇಡ್ ಫಾರ್ ಈಚ್ ಅದರ್ ಅಂತ ನಾನೇ ಅವ್ರಿಗೆ ಕ್ವೆಶನ್ ಕೇಳ್ತೀನಿ. ಬಟ್ ತುಂಬ ಕೆಲವೊಂದು ಇನ್ಸಿಡೆಂಟ್ ಎಲ್ಲ ಆಗಿಬಿಟ್ಟಿದೆ. ಯಾರೋ ಏನೇನೋ ಕೇಳಿದ್ರು ಇಬ್ಬರದು ಒಂದೇ ಉತ್ತರ ಬರುತ್ತೆ. ಅದು ಹೇಗೋ ಏನೋ ಗೊತ್ತಿಲ್ಲ. ಆದರೆ ಯಾರಿಗಾದರೂ ಈ ಥರ ಅನಿಸಿದರೆ ಕಮೆಂಟ್ ಮಾಡಿ. ಏನಾದರೂ ತೊಗೊಳ್ಬೇಕಾದ್ರೆ ಅಥವಾ ಯಾರಾದರೂ ಏನಾದರೂ ನಮಗೆ ಕೇಳಿದ್ರೆ ಅಂದರೆ ನನಗೆ ಕೇಳಿದರೆ ನಾನು ಅವ್ರನ್ನ ಕೇಳ್ತೀನಿ, ಅವರಿಗೆ ಕೇಳಿದರೆ ಅವ್ರು ನನ್ನ ಕೇಳ್ತಾರೆ. ಹಾಗಾಗಿ ಸೊ ಇದು ಯಾವಾಗ್ಲೂ ಬೆಳೆದು ಬಂದಿದ್ದೆ 9 ಇಯರ್ಸಿಂದ. ಹಾಗಾಗಿ ನಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ಹಾಗೇ ಅನ್ನೋದು, ಮೇಡ್ ಫಾರ್ ಈಚ್ ಅದರ್ ಇದ್ದೀರಾ, ನಿಮ್ಮ ಮೇಲೆ ಯಾವ ಕಣ್ಣು ಕೂಡ ಬೀಳಬಾರ್ದು ಅಂತ ತುಂಬ ಜನ ಫ್ರೆಂಡ್ಸ್ ಹೀಗೆ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ನಾನು ಅಷ್ಟೊಂದು ಗೆಸ್ ಕೂಡ ಮಾಡಿಲ್ಲ ಅವರೆಲ್ಲ ಹಿಂಗೆ ಅಂತಾರ ಅಂತ ಹೇಳ್ಬಿಟ್ಟು. ಅವರಿಗೆ ಯಾವಾಗವಾಗ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಹೌದಾ ಹೌದಾ ಅಂತ ಹೇಳ್ಬಿಟ್ಟು. ಅವರು ನಗ್ತಿರ್ತಾರೆ. ಸೊ ಹಾಗಾಗಿ ಇನ್ನೊಂದು ಏನಂದರೆ, ನಾನು ಎಲ್ಲಿರ್ತೀನೋ ಅವರು ಅಲ್ಲೇ ಇರ್ತಾರೆ. ಬಟ್ ಎಲ್ಲೇ ಹೋಗಲಿ, ಏನೇ ತೊಗೊಳ್ಳಿ, ಏನೇ ಮಾಡಲಿ, ನಾನು ಅವ್ರನ್ನ ಕೇಳ್ತೀನಿ. ಅವ್ರು ಏನು ಮಾಡಿದ್ರು ಅದು ನನ್ನನ್ನು ಕೇಳ್ತಾರೆ. ಸೊ ಇದು ಎಲ್ಲರೂ ಕಾಮನ್ನಾಗಿ ಮಾಡುವಂಥ ವಿಷಯನೇ ಅಲ್ವಾ. ಕೆಲವೊಬ್ರಿಗೆ ಏನು ಅನಿಸಿದೆ ಗೊತ್ತಿಲ್ಲ. ಆದರೆ ನನಗೆ ಕೆಲವೊಂದು ಫ್ರೆಂಡ್ಸು ನಿಮ್ಮ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ ಅಂತ ಹೇಳ್ಬಿಟ್ಟು ಹಾರೈಸಿದ್ರು. ತುಂಬ ಖುಷಿ ಆಯಿತು. ಬಟ್ ಅವರಿಗೆ ಇದು ಕಾಣಿಸಿರ್ಬೇಕು, ನಮ್ಮಲ್ಲಿ ಆ ಕ್ವಾಲಿಟೀಸ್ಗಳು ಕಾಣಿಸಿರ್ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಾಗುತ್ತೆ. ಸೊ ಯಾರಿಗೇನೇ ಮಾಡಿಕೊಂಡು ಅದೇ ಬಂದ್ರೂ ನಮ್ಮ ಮನಸ್ಥಿತಿ ಮಾತ್ರ ಬೇರೆ ಆಗಲ್ಲ. ಹಾಗಾಗಿ ಎಷ್ಟೇ ಕ್ರಿಟಿಕಲ್ ಆಗಿರುವಂಥ ಸಿಚುವೇಶನ್ ಬಂದ್ರೂ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀವಿ. ಜಸ್ಟ್ ಫಾರ್ ಲೈಫ್ ಈಸ್ ಶಾರ್ಟ್. ಹಾಗಾಗಿ ಸೊ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ನನಗೇನು ಅನ್ನಿಸ್ತು ನಾನು ಮಾತ್ರ ಶೇರ್ ಮಾಡಿದ್ದೀನಿ. ಹಾಗೆ ಅಷ್ಟೊತ್ತಿಗೆ ಟೈಮ್ ತುಂಬ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಇನ್ನು ನಂದು ಊಟ ಆಗತ್ತನ ನಮ್ಮ ಯಜಮಾನ್ರಂತೂ ಹೋಗೋದೇ ಇಲ್ಲ. ಅದು ಇನ್ನೊಂದು ಏನು ಗೊತ್ತು ಗೈಸ್, ನಾನು ಸ್ವೀಟ್ ತುಂಬ ಜಾಸ್ತಿನೇ ತಿಂತೀನಿ. ನನ್ನಷ್ಟು ಸ್ವೀಟು ಯಾರೂ ತಿನ್ನಲ್ಲ ಅಂತ ಅನಿಸುತ್ತೆ. ಮನೆಯಲ್ಲಿ ಒಂದು ದಿನಕ್ಕೆ ಏನಿಲ್ಲ ಅಂತಂದ್ರೆ ಒಂದು ಬಟ್ಲದಷ್ಟಾದರೂ ನಾನು ಸ್ವೀಟ್ ತಿಂತೀನಿ. ಅಂದರೆ ಈಗ ಪೇಡ ಆಗಿರ್ಬೋದು ಅಥವಾ ಏನಾದರೂ ಮನೆಯಲ್ಲಿ ಮಾಡಿಕೊಂಡು ಊಟ ಮಾಡೋದಾಗಿರ್ಬೋದು. ಸೊ ಒಟ್ಟಿನಲ್ಲಿ ಸ್ವೀಟ್ ಬೇಕು. ಹಾಗಾಗಿ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೆ, ನನಗೇನಾದರೂ ಶುಗರ್ ಬಂತು ಅಂದರೆ ಸಿಕ್ಕಾಪಟ್ಟೆ ಡೇಂಜರ್ ಆಗುತ್ತೆ. ಯಾಕಂದರೆ ಈ ಥರ ಸ್ವೀಟ್ ತಿನ್ನೋರು ಕಂಟ್ರೋಲ್ ಹೆಂಗೆ ಮಾಡೋಕ್ಕಾಗುತ್ತೆ, ಮಾಡೋಕ್ಕೆ ಆಗಲ್ಲ. ಅವ್ರು ಅವಾಗವಾಗ ಹೇಳ್ತಾ ಇರ್ತಾರೆ, ಏನೇ ತಿನ್ನು ಏನೇ ಮಾಡು, ಬಟ್ ಶುಗರ್ ಮಾತ್ರ ಬರ್ಸ್ಕೋಬೇಡ, ಅದಕ್ಕೆ ಏನು ಮಾಡ್ತೀಯೋ ನಿನಗೆ ಗೊತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಅವ್ರು ನನಗೂ ಕೂಡ ಒಂದೊಂದು ಸಾರಿ ಅನಿಸೋದು, ಇಷ್ಟೊಂದು ಸ್ವೀಟ್ ತಿಂತೀನ, ಒಂದಿನವೂ ಕೂಡ ಬಿಟ್ಟಿರೋಕ್ಕಾಗಲ್ವ ನನ್ನ ಕೈಲಿಂದ ಅಂತೇಳ್ಬಿಟ್ಟು ನನಗೆ ಕ್ವಶನ್ ಆಗುತ್ತೆ. ಬಟ್ ಇನ್ನೊಂದು ಏನು ಗೊತ್ತಾ, ಸ್ವೀಟ್ ತಿಂದೇ ಹೋದರೆ ನನಗೆ ಕೈ ಶೇಕ್ ಆಗುತ್ತೆ ಅಥವಾ ಒಂಥರ ನರ್ವಸ್ ಆಗ್ತೀನಿ, ಶಕ್ತಿ ಇರಲ್ಲ. ಹಾಗಾಗಿ ಸ್ವೀಟ್ ತಿನ್ನಲೇಬೇಕು. ಹಾಗಾಗಿ ಹೋಳಿಗೆ ಊಟ ಮಾಡಿದ್ನಲ್ಲ, ಹಾಗಾಗಿ ಆ ಮಾತಿಗೆ ಇದು ಎಲ್ಲ ಬಂದುಬಿಡ್ತು. ಸೊ ಗೈಸ್ ಹಾಗೆ ಊಟ ಮುಗಿಸ್ಕೊಂಡು ಇನ್ನು ಸೀರೆ ಮಾಡಬೇಕಲ್ಲ, ಹಾಗಾಗಿ ನಮ್ಮ ಅತ್ತೆ ತೊಗೊಂಬಂದಿದ್ದಾರೆ. ಇದು ಸೀರೆ ನಾನೇನು ತೊಗೊಂಡು ಬಂದಿಲ್ಲ. ಬಟ್ ನಮ್ಮ ಅತ್ತೆನೂ ಕೂಡ ಅವರು ಊರಿಂದ ಬರ್ತಾರಲ್ವ, ಸೀರೆ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಅವರಿಗೆ ಅಷ್ಟೊಂದು ಏನು ಗೊತ್ತಾಗಲ್ಲ. ಇಲ್ಲೇ ಇವ್ರಿಗೆ ಹೇಳಿದರೆ, ನೀವೇ ತೊಗೊಳ್ಳಿ ಸೀರೆ, ಬಂದು ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಅವಳೇ ತೊಗೊಂಡಿದ್ದಾಳೆ, ನಮ್ಮ ಅತ್ತಿಗೆ ತೊಗೊಂಡಿದ್ದಾಳೆ. ಬಟ್ ನಮ್ಮ ಅತ್ತೆ ಅಮೌಂಟ್ ಕೊಡ್ತಾರೆ ಅಷ್ಟೇ, ಎಷ್ಟೇ ಬಿದ್ದರೂ ಅಮೌಂಟ್ ಕೊಡ್ತಾರೆ. ಬಟ್ ಇಂಥದ್ದೆಲ್ಲ ಯಾರೆಲ್ಲ ಪಾಲಿಸ್ತೀರಿ ನನಗೆ ಕಮೆಂಟ್ ಮಾಡಿ. ಅಂದರೆ ಏನಾದರೂ ರೂಲ್ಸ್ ಬಂತು ಅಂದರೆ ಈ ಥರ ಮಾಡೋದು. ಈಗ ಹೇಳಬೇಕು ಅಂದರೆ ಇದು ನಾವು ಯಾವುದೇ ವಿಷಯಗಳಾಗಿರ್ಬೋದು ಸ್ವಲ್ಪ ಕಾಮಿಡಿಯಾಗಿಯೇ ತೊಗೊಳ್ತೀವಿ. ಈ ಥರ ಎಲ್ಲ ವರ್ಷಕ್ಕೊಂದು ಸಾರಿ, ವರ್ಷದಲ್ಲಿ 4-5 ಸಾರಿ ಈ ಥರ ಬಂದರೆ
ಬಡವ್ರು ಏನು ಮಾಡಬೇಕು? ಶ್ರೀಮಂತರೇನೋ ಇರ್ತಾರೆ ಮಾಡ್ತಾರೆ, ಓಕೆ. ಬಡವ್ರಿದ್ರು ಅಂದರೆ ಏನು ಮಾಡಬೇಕು? ಅವ್ರ ಕೈಯಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡ್ತಾಯಿದ್ವಿ. ಸೀರೆ ಮಾಡೋದಾಗಿರ್ಬೋದು, ಒಬ್ಬ ಮಗ ಇದ್ದರೆ ಕೆಲವೊಂದು ರೂಲ್ಸ್ ಬರುತ್ತೆ, ಒಬ್ಬ ಮಗಳಿದ್ದರೆ ಕೆಲವೊಂದು ರೂಲ್ಸ್ ಬರುತ್ತೆ, ಮತ್ತು ಸೊ ಬೀಗರಿಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ರೂಲ್ಸ್ ಬರುತ್ತೆ, ಅತ್ತೆ ಮಾವಿಗೆ ಮಾಡೋ ರೂಲ್ಸ್ ಬರುತ್ತೆ, ಸಿಕ್ಕಾಪಟ್ಟೆ ರೂಲ್ಸ್ಗಳು ಬರುತ್ತಾ ಇರುತ್ತೆ ವರ್ಷದಲ್ಲಿ. ಅದನ್ನೆಲ್ಲ ಮಾಡ್ತಾಯಿದ್ರೆ ದುಡ್ದಿದ್ದೆಲ್ಲ ಅಲ್ಲೇ ಹೋಗಿಬಿಡುತ್ತೆ. ಈ ಥರ ರೂಲ್ಸ್ಗಳು ತರೋದು ಯಾತಕ್ಕೆ ತರ್ತಾರೋ ಏನೋ ಎತ್ತ ಗೊತ್ತಿಲ್ಲ. ಒಬ್ಬ ಮಗ ಇದ್ದರೆ ಬಾಳೆಹಣ್ಣು ಹಂಚ್ಬೇಕಂತೆ, ಒಬ್ಬ ಮಗಳಿದ್ದರೆ ಬಟ್ಟೆ ಮಾಡಬೇಕಂತೆ. ಗೊತ್ತಿಲ್ಲ ಈ ಥರ ಎಲ್ಲ ಯಾಕೆ ಬರುತ್ತೋ ಏನೋ. ಹಾಗಾಗಿ ನಾನು ಅವಳನ್ನು ಕೇಳ್ತಾ ಇದ್ದೆ, ಇದೆಲ್ಲ ಯಾಕೆ ಮಾಡಬೇಕು? ಸುಮ್ಮನೆ ನೆಸೆಸಿಟಿ ಇಲ್ಲದೆ ಇರೋವಂಥ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ಮತ್ತೊಬ್ರಿಗೂ ಭಾರ ಮಾಡಿ, ಸೊ ಅವರಿಗೆ ನೋಯಿಸ್ತಾ ನಾವು ಯಾಕೆ ಈ ಥರ ಮಾಡಿಕೊಂಡು ಖುಷಿ ಪಡಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ಕೆಲವೊಂದು ರೂಲ್ಸ್ಗಳು ಪಾಲನೆ ಮಾಡಬೇಕಂತೆ. ಬಟ್ ನನಗಂತೂ ಇದಿನ್ನೂ ಇಷ್ಟ ಆಗಲ್ಲ. ನಮ್ಮ ಅತ್ತೆ ತೊಗೊಂಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸೀರೆನ ಉಡಿಸ್ತಾ ಇದ್ದೀನಿ. ಕಲರ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ? ಬಟ್ ಡೈಲಿ ವೇರ್ಗೆ ಅಂಥೇಳಿ ತೊಗೊಂಡಿದ್ದಾಳಂತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಕಲರು. ಆ್ಯಂಡ್ ಸೀರೆ ಕೂಡ ಲೈಟ್ ವೇಟ್ ಆಗಿದೆ. 500 ರುಪೀಸ್ ಅಂತೆ ಸೀರೆ ಬೆಲೆ. ಚೆನ್ನಾಗಿದೆ ಅಲ್ವಾ? ನನಗೆ ತುಂಬ ಇಷ್ಟ ಆಯಿತು. ಡೈಲಿ ವೇರ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ತೊಗೊಂಡು ಯೂಸ್ ಮಾಡಿರೋದು ಈಗ. ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನ್ನಿಸ್ತು? ಈ ಥರ ರೂಲ್ಸ್ಗಳು ನೀವು ಕೂಡ ಫಾಲೋ ಮಾಡ್ತೀರಾ? ಕೆಲವೊಂದು ರೂಲ್ಸ್ಗಳು ನಾವು ಮಾಡೋಕ್ಕಿಷ್ಟ ಇಲ್ಲದೆ ಹೋದ್ರೂ ಫ್ಯಾಮ್ಲಿಯಲ್ಲಿ ಮಾಡಲೇಬೇಕಾಗತ್ತೆ. ಈಗ ಕೂಡಿ ಕುಟುಂಬ ಇತ್ತು ಅಂದರೆ ಅಲ್ಲಿ ಅವ್ರು ಏನು ಹೇಳ್ತಾರೋ ಅದು ಕೇಳಲೇಬೇಕು. ಸಿಂಗಲ್ ಲೈಫ್ ಯಾರು ಲೀಡ್ ಮಾಡ್ತಾ ಇರ್ತಾರೋ ಅವ್ರಿಗೆ ಅಷ್ಟೊಂದು ಏನು ಅನ್ವಯಿಸಲ್ಲ. ಸೊ ಲೈಫ್ನಲ್ಲಿ ಏನಿಲ್ಲಪ್ಪ, ಕೆಲವೊಂದು ರೂಲ್ಸ್ಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಸುಮ್ಮನೆ ಟೈಮ್ ವೇಸ್ಟು, ಮನಿ ವೇಸ್ಟು, ಆ್ಯಂಡ್ ಇದೆಲ್ಲ ವೇಸ್ಟ್ ಅಂದ್ಕೊಳ್ಳೋರು ಮಾಡಲ್ಲ. ಇದರಲ್ಲಿ ಖುಷಿ ಕಾಣೋರು ಇದ್ದರು ಅಂದರೂ ಕೂಡ ಮಾಡ್ತಾ ಇರ್ತಾರೆ. ಈಗ ಶ್ರೀಮಂತರು ಇದ್ದರು ಅಂದರೆ ಏನೋ ಈ ನೆಪದಲ್ಲಾದ್ರೂ ರಿಲೇಷನ್ಗೆ ಹೋಗಿ ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಆಡಿ ಇದೊಂದು ಏನೋ ಮಾಡಬೇಕು ಅನ್ನೋರಿಗೆ ತುಂಬ ಖುಷಿ ಕೊಡೋ ವಿಷಯ. ಇಲ್ಲದೆ ಇರೋರಿಗೆ ದುಃಖ ಕೊಡುವಂಥ ವಿಷಯ ಅಂತ ನಾನು ಅಂದ್ಕೋತೀನಿ. ಸೊ ನಿಮಗೆ ಹೇಗೆ ಅನಿಸುತ್ತೆ? ಅದನ್ನು ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಅಂದ್ಕೊಳ್ಳೋದು ತಪ್ಪೋ ಅಥವಾ ಲೈಫ್ ಇರೋದೇ ಹೀಗೇನೋ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನೂ ಫೈನಲಿ ಸೀರೆ ಅಂತೂ ಉಡಿಸಿದ್ದೀನಿ. ಆ್ಯಂಡ್ ಈಗ ಅಕ್ಕಿ ಹಚ್ಚಬೇಕಲ್ಲ, ಹಾಗಾಗಿ ಅಕ್ಕಿ ಹಚ್ಚುವಾಗ ಒಂದು ಮಾತಾಡಿದ್ವಿ. ಜಾಸ್ತಿ ಹತ್ತಿತು ಅಂದರೆ ಹಣೆಗೆ ತುಂಬ ಪ್ರೀತಿ ಇದೆ ಅಂತ ಅರ್ಥ ಅಂತೆ, ಕಡಿಮೆ ಹತ್ತಿತು ಅಂದರೆ ಕಡಿಮೆ ಪ್ರೀತಿ ಇದೆ ಅಂತ ಅರ್ಥ. ಬಟ್ ನಮ್ಮ ಅತ್ತೆ ಹೇಳ್ತಾ ಇದ್ಲು, ತುಂಬ ಜಾಸ್ತಿನೇ ಹತ್ತಿದೆ, ತುಂಬಾ ಪ್ರೀತಿ ಅಂತ. ಪ್ರೀತಿ ಇಲ್ಲದೆ ಹೋದ್ರೂ ಗಂಡ ಹೆಂಡ್ತಿ ಕೊಡೋಷ್ಟು ಪ್ರೀತಿ ಕೊಟ್ಟಿರ್ತಾರೆ. ಇದರಲ್ಲಿ ಏನು ಖುಷಿನೂ ಗೊತ್ತಿಲ್ಲ. ಕೆಲವೊಂದೆಲ್ಲ ಹೊಸ್ದಾಗಿ ನಾವೇ ತಿಳ್ಕೊಬೇಕು. ಹಾಗಾಗಿ ಸ್ವಲ್ಪ ದೇವ್ರದ್ದು ದೀಪ ಎಲ್ಲ ಹಚ್ಚಿದೆ. ನಾನು ಆಲ್ರೆಡಿ ಹಚ್ಚಿದ್ನಲ್ಲ, ಅದು ಚಿಕ್ಕದಿತ್ತು, ಹಾಗಾಗಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿಬಿಟ್ಟು ಬಂದೆ. ಹಾಗಾಗಿ ಸೀರೆ ಉಟ್ಕೊಂಡ ತಕ್ಷಣ ಸ್ವಲ್ಪ ದೇವ್ರ ನಮಸ್ಕಾರ ಮಾಡಬೇಕಂತೆ ಮುಗಿಸ್ಕೊಂಡು ಬಂದಳು. ಇನ್ನೂ ಬಳೆ ತೋರಿಸ್ತಾ ಇದ್ದೀನಿ ನೋಡಿ, ಲೈಟ್ ಹಾಕಿರೋ ಥರ ಇಲ್ಲ, ಈಗೆಲ್ಲ ಬಂದಿದೆ ಅಲ್ಲ ಸೀರೆಗಳಿಗೆ ಲೈಟು, ಬ್ಲೌಸಿಗೆ ಲೈಟು ನೋಡಿ, ಆ ಥರ ಕಾಣಿಸ್ತಾ ಇದೆ. ಇನ್ನು ನೈಟ್ ಪಾರ್ಟಿಗಂತೂ ಸಖತ್ತಾಗಿ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಬಳೆ ಅಂತೂ, ನನಗೂ ತುಂಬಾ ಇಷ್ಟ ಆಯಿತು. ಬಟ್ ನೋಡೋಣ, ನಾನು ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸೀರೆ ಬಂದುಬಿಟ್ಟು ಈ ಥರ ಕಾಣಿಸ್ತಾ ಇದೆ ನೋಡಿ. ಹೊರಗಡೆ ತುಂಬ ಕಲರು ಲೈಟ್ ಕಲರ್ನಲ್ಲಿದೆ, ಕ್ಯಾಮ್ರಾದಲ್ಲಿ ಸ್ವಲ್ಪ ಡಾರ್ಕ್ ಆಗಿ ಅನ್ನಿಸ್ತಾ ಇದೆ, ಬಟ್ ಲೈಟ್ ವೇಟ್ ಆಗಿದೆ, ಚೆನ್ನಾಗಿದೆ. ಓಕೆ, ಇನ್ನು ಸೀರೆ ಎಲ್ಲ ಉಟ್ಕೊಳ್ಳೋದಾಯಿತು, ಫಂಕ್ಷನ್ ಕೂಡ ಮುಗೀತು. ಹಾಗಾಗಿ ಎಲ್ಲರೂ ಮಾತಾಡಿದ್ವಿ, ಖುಷಿ ಆಯಿತು. ನಮ್ಮ ಅತ್ತೆಗಂತೂ ಸೊಸೆಯರಂದರೆ ತುಂಬಾ ಕಾಳಜಿ ಪ್ರೀತಿ ತುಂಬ ಜಾಸ್ತಿನೇ. ಹಾಗಾಗಿ ಏನೇ ವಿಷಯ ಇದ್ರೂ ಶೇರ್ ಮಾಡ್ತಾರೆ, ಯಾವುದೇ ಫಂಕ್ಷನ್ ಇದ್ರೂ ಬಿಟ್ಟು ಮಾಡಲ್ಲ, ಕರ್ಕೊಂಡೇ ಮಾಡ್ತಾರೆ. ಎಲ್ಲೋ ಅಪರೂಪ ಅಂತ ಹೇಳ್ತೀನಿ. ಹಾಗಾಗಿ ಈ ಯುಗದಲ್ಲಿ ಇಂಥ ಅತ್ತೆ ಸಿಗಬೇಕು ಅಂತಂದರೆ ಪುಣ್ಯನೇ ಮಾಡಿರಬೇಕು. ಹಾಗಾಗಿ ಸೊ ಹೌದಲ್ಲ ಫ್ರೆಂಡ್ಸ್, ಇಷ್ಟೊತ್ತನ ಮಾತಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಸೊ ಅವಳ ಫಂಕ್ಷನ್ ಕೂಡ ಮುಗೀತು. ಸೊ ಇವಾಗ ಮನೆಗೆ ಹೊರಟಿದ್ದೀನಿ. ಅತ್ತೆಗೆ ಟಾಟಾ, ಬೈ ಬೈ. ಬಾಯ್ ಬಾಯ್. ಹಾಯ್ 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 ಅಲ್ಲ, ಹಾಯ್. ಚಿಕನ್ ಹಾಂ, ಹೋಳ್ಗಿ ಮಾಡೋದು, ಹೋಳಿಗೆ
ಅಂದರೆ ಊಟಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ವಿ ಹೋಳಿಗೆ, ಬಟ್ ಮಿಕ್ಕಿರೋದೆಲ್ಲ ಇವಾಗ ಮಾಡ್ತಾ ಇದ್ದಾರೆ. ಇವಾಗ 5 o'clock ಆಯಿತು. ಹಾಗಾಗಿ ಸೊ ನಮ್ಮ ಹುಡುಗರು ಬರ್ತಾರೆ, ಹಾಗಾಗಿ ಮನೆಗೆ ಹೊರಟಿದ್ದೀನಿ. ಸೊ ಗಾಯ್ಸ್, ಹಾಗಾಗಿ ಈ ಬ್ಲಾಗ್ ನಾನು ಮತ್ತೆ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಅತ್ತಿ. ಹಾಂ ಬಾಯ್ ಬೆಲ್ಲೂನ್ ಗಿಡದ ಬಾಯ್ ಹೆಚ್ಚಿಗೆ ಬಂದ್ರೆ ಬೆರಳಿಗೆ ಗೊತ್ತಾ ಗ್ಯಾರಂಟಿ ಜಾಸ್ತಿ ಅಂದ್ರೆ ಬೆಳ್ಳುಳ್ಳಿ ಕೈಲಿ ಅಂತ ಈಡಾಗಲ್ಲ ನೀನು. ಹಾಂಗಿಲ್ಲ ಬೆಲ್ಲೂನ್ ಗಿಡ ಆಗಿಲ್ಲ ನಾ ಮಗಳು ಕಲ್ಸಕತ್ತೀನಿ ನಾದ್ನಿ ಕೂಡ ತೋರಿಸ್ಬೇಕಂದ್ರೆ ನೀನ್ ನೋಡಿದ್ರೆ ಮಗ ಸಸಿನಿ ಮಗಳನ್ನಾಗ ಮಾಡ್ತೀರ. ಅವೆಲ್ಲ ಪುರಾಟ ಆಗಲ್ಲ, ಅವ್ 3 ದಿನದ್ದು ಇದೇ ಪುರಾಟ. ಬಾಯ್ ಬಾಯ್ ಬಾಯ್. ಇವಾಗ ಕರೆಕ್ಟ್ ಟೈಮ್ 5 ಗಂಟೆ ಆಯಿತು. ನಾವು ಇನ್ನು ಜಜರಿ ಪಾರ್ಕ್ ಮುಸು ಫ್ರೆಂಡ್ಸ್, ಇನ್ನು ಅಲ್ಲಿಂದ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿ ವಾಕಿಂಗ್ ಬಂದಿದ್ದೀವಿ ಫ್ಯಾಮ್ಲಿಗೆ ಸಾಥ್. ಸೊ ಯಜಮಾನ್ರು ಕೆಲಸ ಕಡಿಮೆ ಇತ್ತೇನೋ, ಹಾಗಾಗಿ ಅವ್ರ ಕಡೆ ಹೋಗೋಣ ಅಂತ ಹೇಳಿದರು. ಅದೇ ವಾಕಿಂಗ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಬಟ್ ಬರೋದೇ ವೀಕ್ಲಿ 2 ಸರಿನೇನೋ 3 ಸರಿನೇನೋ ವಾಕಿಂಗ್ ಬರ್ತೀವಿ. ಬಟ್ ಅದನ್ನೇ ನಾನು ಕ್ಯಾಪ್ಚರ್ ಮಾಡ್ಕೋತೀನಲ್ಲ, ಹಾಗಾಗಿ ಅವ್ರು ಹೇಳ್ತಾ ಇರ್ತಾರೆ, ಬರೋದೇ 1 ಸರಿನೇನೋ 2 ಸರಿ ಬರ್ತಿರ್ತೀಯ, ವಾಕಿಂಗ್ ಹೋಗ್ತೀಯ ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು. ಬಟ್ ಮಾಡೋದು ರೊಟೀನಲ್ಲಿ ತಪ್ಪಬಾರ್ದು. ಬಟ್ ನಮಗೆ ಟೈಮ್ ಸಿಗಲ್ಲ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು, ಅವರಿಗೆ ಅಡುಗೆ ಮಾಡೋದು, ಅವರ ಇಷ್ಟ ಕಷ್ಟಗಳನ್ನು ನೋಡ್ಕೊಳ್ಳೋದು, ಅದರಲ್ಲೇ ಟೈಮ್ ಹೋಗುತ್ತೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಆ ಕೆಲಸದಲ್ಲೇ ವಾಕಿಂಗ್ ಮಾಡೋದು ಇರುತ್ತೆ. ಹಾಗಾಗಿ ಹೊರಗಡೆ ಹೋಗಿ ವಾಕಿಂಗ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಬಟ್ ಹೋಗಬೇಕು, ಹೋದರೆ ನಮಗೆ ಒಳ್ಳೆಯದು. ಬಟ್ ಹೋಗೋದು ಸ್ವಲ್ಪ ಕಡಿಮೆನೇ. ಅದರಲ್ಲೂ ಇಲ್ಲಿ ಬೋರ್ ಹಾಕ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಆವಾಜ್ ಬರ್ತಾಯಿತ್ತು. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಡಸ್ಟು ಧೂಳು ಎಲ್ಲ ಸಿಕ್ಕಾಪಟ್ಟೆ ಇತ್ತು ಆ ಕಡೆ. ಹಾಗಾಗಿ ಈ ಕಡೆ ಬಂದುಬಿಟ್ಟು ವಾಯ್ಸ್ ಓವರ್ ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದ್ರೂ ಅದ್ರದ್ದು ಆವಾಜ್ ಇಲ್ಲಿ ತನಕ ಕೇಳಿಸ್ತಾ ಇತ್ತು. ಹಾಗಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ. ಗಾಯ್ಸ್, ಇವತ್ತು ಯಜಮಾನ್ರ ಜೊತೆ ವಾಕಿಂಗು ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ. ನಾನು ಅವ್ರನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಕಡಿಮೆನೇ, ಬಟ್ ನಾವು ಮಕ್ಕಳು ಸ್ವಲ್ಪ ಜಾಸ್ತಿನೇ ಹೋಗಿರ್ತೀವಿ ಹೊರಗಡೆ ವಾಕಿಂಗ್ ಅಂತ ಬಂದರೆ. ಇನ್ನು ಅವರು ಆಫೀಸಿಂದ ಬರೋದೇ ಸ್ವಲ್ಪ ಲೇಟ್ ಮಾಡಿ ಬರ್ತಾರೆ. 8 o'clock ಬರ್ತಾರೆ, 7 o'clock ಬರ್ತಾರೆ. ಬಂದಮೇಲೆ ಹೊರಗಡೆ ಬರೋದಕ್ಕೆ ಅವರಿಗೆ ಇಷ್ಟ ಆಗಲ್ಲ. ಬಟ್ ಇವತ್ತೇನೋ ಗೊತ್ತಿಲ್ಲ, ಹಾಗಾಗಿ ಅವ್ರ ಜೊತೆ ವಾಕಿಂಗ್ ಮಾಡ್ತಾಯಿದ್ದೀನಿ. ನನಗೆ ರನ್ನಿಂಗ್ ಮಾಡಂತೆ, ಹಾಗಾಗಿ ರನ್ನಿಂಗ್ ಹೆಂಗಾಗುತ್ತೆ, ದಿನ ಒಂದು ಸ್ವಲ್ಪ ರನ್ನಿಂಗ್ ಮಾಡಿದ್ರೆ ಅಭ್ಯಾಸ ಆಗೋದು. ಒಮ್ಮಳಿಗೆ ನಡಿ ಅಂದರೆ ಯಾರ ಕೈಯಿಂದ ಕೂಡ ನಡೆಯೋಕ್ಕಾಗಲ್ಲ. ಸೊ ಇವಾಗ ರನ್ನಿಂಗ್ ಮಾಡ್ತಾಯಿದ್ದಾರೆ ನೋಡಿ ತಂದೆ ಮಕ್ಕಳು. ಹೆಂಗೆ ಅನ್ನಿಸ್ತಾ ಇದೆ. ನಮ್ಮ ಅಮ್ಮಗೆ ಯಾರೋ ಫಸ್ಟ್ ಬರಬಾರ್ದು, ಅವಳೇ ಫಸ್ಟ್ ಬರಬೇಕು. ಹಾಗಾಗಿ ಅವ್ರ ಪಪ್ಪ ಓಡ್ತಾಯಿದ್ರೆ ಅವಳು ಅಲ್ಲೇ ನಿಂತ್ಕೊಂಡ್ಬಿಟ್ಲು. ಏನೋ ಒಂಥರ ತುಂಬ ಚೆನ್ನಾಗಿತ್ತು ನೈಟು, ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ಇನ್ನೂ ಕತ್ಲಾಗ್ತಾಯಿದೆ, ಹಾಗಾಗಿ ಮನೆಗೆ ಹೊರಡ್ತಾ ಇದ್ದೀವಿ. ಈ ಬ್ಲಾಗು ನಾನು ಓಕೆ. ಅಲ್ಲಿಂದ ಬರುವಾಗ ಸೊ ನಮ್ಮ ಅತ್ತಿಗೆ ಇದೊಂದು ಬ್ಯಾಗ್ ಕೊಟ್ಟರು. ಏನೋ ಹೊರಗಡೆ ಎಲ್ಲೋ ಹೋಗಿದ್ದಾಳಂತೆ, ಚೆನ್ನಾಗಿ ಅನಿಸ್ತು ಅಂತ ಹೇಳ್ಬಿಟ್ಟು ಕೆಲವೊಂದು ಬ್ಯಾಗ್ಗಳನ್ನು ತೊಗೊಂಬಂದಿದ್ಲು. ಬಟ್ ಅದರಲ್ಲಿ ನನಗೆ ಇದು ಒಂದು ಕೊಟ್ಟಳು, ತುಂಬ ಚೆನ್ನಾಗಿದೆ, ನಾನು ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ದಾಳೆ. ಬಟ್ ಅಮ್ಮುಗೆ ತುಂಬ ಇಷ್ಟ ಆಯಿತು ಅಂತೆ, ಹಾಗಾಗಿ ಅವಳೇ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾಳೆ. ತುಂಬ ಥ್ಯಾಂಕ್ ಯು ಅತ್ತೆ ಅಂತೆ. ಬಟ್ ಅವಳಿಗೆ ತುಂಬ ಇಷ್ಟ ಆಯಿತು, ಇದನ್ನು ನಾನೇ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದು. ಓಕೆ ಅಂತ ಹೇಳಿ ಕೊಟ್ಟಿದ್ದೀನಿ. ಯಾರು ಯೂಸ್ ಮಾಡಿದ್ರೂ ಅದು ನಾವೇ ಯೂಸ್ ಮಾಡೋದಲ್ವ, ಅವಳು ಮಾಡಿದ್ರೂ ಹಾಗೆ, ನಾನು ಮಾಡಿದ್ರೂ ಅಷ್ಟೇ. ಹಾಗಾಗಿ ಅವಳಿಗೆ ಕೊಟ್ಟಿದ್ದೀನಿ. ಅವಳಿಗೇನೋ ತುಂಬ ಖುಷಿ, ಯಾರಾದರೂ ಏನಾದರೂ ಕೊಟ್ಟರು ಅಂದರೆ ಅವರಿಗೆ ಥ್ಯಾಂಕ್ ಯು ಹೇಳಬೇಕು, ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅನ್ನೋದು ತುಂಬ ಇಷ್ಟ ಅವಳಿಗೆ. ಹಾಗಾಗಿ ಮಾತಾಡಿದ್ಲು. ಇನ್ನೊಂದು ಏನಂದರೆ, ಬ್ಯಾಗು ಹೆಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದ್ಲು. ಸೊ ಇದಕ್ಕೆ 3 ಜಿಪ್ ಇದೆ, ಬಟ್ ಇದು ಫಸ್ಟ್ ಜಿಪ್ಪು. ಒಳಗಡೆ ಪ್ಯಾಡ್ ಇದೆಯೇನೋ ಗೊತ್ತಿಲ್ಲ, ಬಟ್ ಅದು ನಾನು ಇನ್ನೂ ತೆಗೆದಿಲ್ಲ, ಜಸ್ಟ್ ಇವಾಗಲೇ ಓಪನ್ ಮಾಡ್ತಾ ಇರೋದು. ಇನ್ನು ಸೆಂಟ್ರ್ ಒಂದು ಪಾಕೆಟ್ ಇದೆ. ಅದಾದಮೇಲೆ ಲಾಸ್ಟ್ ಒನ್ನು, ಒಟ್ಟು 3 ಚೈನ್ ಇದೆ. ಸೊ ಚೆನ್ನಾಗಿದೆ, ಒಂಥರ ಸ್ಮೂತ್ ಆಗಿದೆ. ಇದು ಡ್ರೆಸ್ ಮೇಲೆ ಆ್ಯಂಡ್ ಸ್ಯಾರಿ ಮೇಲೆ, ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಕಲರ್ ಬಂದುಬಿಟ್ಟು ಸೊ ಇದು ಚಾಕ್ಲೇಟ್ ಕಲರ್ನಲ್ಲಿದೆ. ಆ್ಯಂಡು
ವೈಟ್ ಕಲರ್ ಮಿಕ್ಸ್ ಇದೆ, ಸ್ವಲ್ಪ ಒಂದು ಹಾಲ್ ಕಲರ್ ಟೈಪ್ ಬರುತ್ತೆ ನೋಡಿ, ಚೆನ್ನಾಗಿದೆ. ಬಟ್ ಸ್ಮೂತ್ ಆ್ಯಂಡ್ ಈಸಿ ಕ್ಯಾರಿ ಅಂತ ಹೇಳ್ಬೋದು, ಇರಿಟೇಷನ್ ಏನಾಗಲ್ಲ. ಬಟ್ ಇದು ತುಂಬ ಸಾಫ್ಟ್ ಇರೋದ್ರಿಂದ ಅಮ್ಮುಗೆ ಕೊಟ್ಟಿದ್ದೀನಿ. ಅವಳದು ಕೆಲವೊಂದು ಪರ್ಸ್ ಎಲ್ಲ ಇದೆಲ್ಲ ತುಂಬ ಹಾರ್ಡ್ ಇದೆ, ಆ್ಯಂಡ್ ಕೆಲವೊಂದು ಪರ್ಸು ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಅದು ಅವಾಯ್ಡ್ ಮಾಡ್ತಾಯಿದ್ಲು. ಬಟ್ ಇದನ್ನೇ ಯೂಸ್ ಮಾಡು ಅಂಥೇಳಿ ಕೊಟ್ಟಿದ್ದೀನಿ. ಸೊ ಈ ಥರ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಮೇಕಪ್ ಮಾಡೋ ಬ್ರಷ್ ಯೂಸ್ ಮಾಡ್ತಾಳೆ, ಪೇಂಟಿಂಗ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಒಟ್ಟು ಹಾಳು ಮಾಡಿಬಿಡ್ತಾಳೆ. ಹಾಗಾಗಿ ಅದು ಎತ್ತಿಟ್ಟು ಬಂದೆ ನಾನು. ಎಷ್ಟು ಅಂತ ತೊಗೊಂಬರೋದು. ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಹಾಲು ಕೊಟ್ಟಿದ್ರು, ಹಾಗಾಗಿ ಹಾಲು ಕಾಸಿ ಇಲ್ಲಿ ಒಂದೊಂದು ಲೋಟ, ಎಲ್ರಿಗೂ ಒಂದೊಂದು ಲೋಟ ಕೊಡ್ತೀನಿ. ಕುಡಿದ್ಬಿಟ್ಟು ಮಲ್ಕೋತಾರೆ. ಇನ್ನೊಂದಂದರೆ ಹಾಲು ತುಂಬ ಚೆನ್ನಾಗಿ ಕೊಡ್ತಾರಲ್ಲ, ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜಾಸ್ತಿನೇ ಕೊಡ್ತಾರೆ. 1/2 ಲೀಟರ್ ಹೇಳಿರ್ತೀವಿ, ಒಂದೊಂದು ಸಾರಿ 1 ಲೀಟರ್ ತನಕ ಹಾಲಿರುತ್ತೆ. ಸೊ ಹಾಗಾಗಿ ಹಾಲಿಂದೊಂದು ಟೆನ್ಷನ್ ಇಲ್ಲ. ಮೊದಲೆಲ್ಲ ತುಂಬ ಹಾಲಿಂದೆಲ್ಲ ಟೆನ್ಷನ್ ಇರ್ತಿತ್ತು, ಬಟ್ ಇವಾಗ ಹಾಲಿಂದೇನು ಟೆನ್ಷನ್ ಇಲ್ಲ. ಆರಾಮ್ಸಾಗಿ ಮೊಸರು ಮಾಡ್ಕೊಬೋದು. ಹಾಲು ತುಪ್ಪನೂ ಕೂಡ ಒಂದೊಂದು ಸಾರಿ ಮಾಡ್ಕೊತೀನಿ. ಇದೇ ಹಾಲಿಂದಲೇ ತುಪ್ಪ ಮಾಡ್ಕೊತೀನಿ. ಅಪ್ಪು ಕುಡಿ, ಅಪ್ಪು ಕಾಲು ತೆಗೆದು ಕುಡಿ. ಇದೇ ಹಾಲಿಂದಲೇ ತುಪ್ಪ ಮಾಡ್ಕೊತೀನಿ, ಮೊಸರು ಮಾಡ್ಕೊತೀನಿ, ಆ್ಯಂಡ್ ಮಜ್ಜಿಗೆ ಮಾಡ್ಕೊತೀನಿ. ಸೊ ಒಂದೊಂದು ದಿನ ತುಂಬ ಜಾಸ್ತಿನೇ ಹಾಲು ಕೊಡ್ತಾರೆ. ಹಾಗಾಗಿ ಮಂತ್ ಎಂಡಲ್ಲಿ ನಾನು ಕೌಂಟ್ ಮಾಡಿದಾಗ ಎಷ್ಟು ಅಮೌಂಟ್ ಚೇಂಜ್ದು ಎಷ್ಟು ಅಮೌಂಟ್ ಉಳಿದ್ರೂ ಕೂಡ ನಾನು ರಿಟರ್ನ್ ಕೇಳಲ್ಲ. ಹಾಗಾಗಿ ಒಂದೊಂದು ಸಾರಿ ಜಾಸ್ತಿನೇ ಕೊಡ್ತಾರಲ್ಲ, ಏನಿಲ್ಲ ಅಂದರೂ ಒಂದು ಮಂತಲ್ಲಿ ಒಂದು 20 ಡೇಸ್ ಆದರೂ ಜಾಸ್ತಿ ಕೊಡ್ತಾರೆ ಹಾಲು. ಸೊ ಹಾಗಾಗಿ ಮೊಸರಾಗುತ್ತೆ, ಹಾಲಾಗುತ್ತೆ, ಇದು ಮೊಸರಾಗುತ್ತೆ, ತುಪ್ಪ ಕೂಡ ಆಗುತ್ತೆ. ಚೆನ್ನಾಗಿ ಕಾಸಿದ್ನಂದರೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದಿಷ್ಟು ಅಮ್ಮುಗೆ ಹಾಲು ಕೊಟ್ಟು ನಾನು ಒಂದು ಲೋಟ ಹಾಲು ಕುಡಿತೀನಿ. ಅಮ್ಮು ಇದಿಷ್ಟು ಹಾಲು ಕುಡಿ, ಚಲ್ತಿ ನೋಡಮ್ಮು. ಫ್ರೆಂಡ್ಸ್, ಊಟ ಅಂತೂ ಆಯಿತು. ಇನ್ನು ಹಾಲು ಕೊಟ್ಟಿದ್ದೀನಿ, ಇನ್ನು ಹಾಲು ಕುಡಿದ್ಬಿಟ್ಟು ಸೊ ಇವಾಗ ನೈಟ್ ಅಡುಗೆನೂ ನಾನು ಮಾಡ್ಕೊಂಡಿಲ್ಲ. ಬಟ್ ಅಲ್ಲಿಂದನೇ ಬರುವಾಗ ಒಂದು 2 ಹೋಳಿಗೆ, ಒಂದು ಸ್ವಲ್ಪ ಸಾರು ತೊಗೊಂಬಂದಿದ್ದೆ. ಬಟ್ ಆಲ್ರೆಡಿ ನಾನು ಇಲ್ಲಿಂದ ಹೋಗುವಾಗಲೇ ರೈಸು ಆ್ಯಂಡ್ ಪಲ್ಯ, ಚಪಾತಿ, ರೊಟ್ಟಿ ಎಲ್ಲ ಇತ್ತು. ಹಾಗಾಗಿ ನಾನು ಏನು ತೊಗೊಂಡು ಬಂದಿಲ್ಲ, 2 ಹೋಳಿಗೆ ಅಷ್ಟೇ ತೊಗೊಂಬಂದಿದ್ದೀನಿ. ಯಾಕಂದರೆ ಅಮ್ಮು ಅಥವಾ ಅಪ್ಪು ಇಬ್ಬರದಲ್ಲಿ ಒಬ್ಬರು ಯಾರಾದರೂ ಊಟ ಮಾಡ್ತಾರೆ ಹೋಳಿಗೆ ಅಂತ ಹೇಳ್ಬಿಟ್ಟು ಹೋಳಿಗೆ ಆ್ಯಂಡ್ ಸಾಂಬಾರು ಚೆನ್ನಾಗಿತ್ತು, ಸಾಂಬಾರು ತೊಗೊಂಬಂದಿದ್ದೀನಿ. ನೀರು ತೊಗೊಂಬರ್ಲಿ. ಸೊ ಇವಾಗ ಊಟ ಕೂಡ ಆಯಿತು ಗೈಸ್. ಅದೆಷ್ಟು ಪಾತ್ರೆ ಇದೆ, ಅದೆಷ್ಟು ಪಾತ್ರೆ ತೊಳೆದು ಮಲ್ಕೋತೀನಿ. ಹಾಗಾಗಿ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಈಗ ಆಲ್ರೆಡಿ ಅವಳದು 1 ಅವರ್ ನಿದ್ದೆ ಆಯಿತು. ಮಲ್ಕೊಂಡು ಎದ್ದು ಆಮೇಲೆ ಪೇಂಟಿಂಗ್ ಮಾಡ್ತೀನಿ ಅಂದ್ಲು. ಬಟ್ ಅವಳಿಗೆ ಯಾವಾಗ ಮೂಡ್ ಇರುತ್ತೋ, ಯಾವಾಗ ಮಾಡ್ತೀನಿ ಅಂತೋ ಅವಾಗ ಬಿಟ್ಬಿಡ್ತೀನಿ. ಇಲ್ಲದೆ ಹೋದರೆ ನಾನು ಏನು ನೀಟಾಗಿ ಬಟ್ಟೆ ಮಡಚಿಟ್ಟಿರ್ತೀನಿ, ಅದೆಲ್ಲ ಗಲೀಜು ಮಾಡ್ತಾಳೆ. ಅಲ್ಲಿ ಬುಕ್ಸ್ ಎಲ್ಲ ಮಡಚಿಟ್ಟಿರ್ತೀನಿ, ಬುಕ್ಸ್ ಎಲ್ಲ ನೀಟಾಗಿ ಜೋಡಿಸಿರ್ತೀನಿ, ಅದು ಕೂಡ ಗಲೀಜು ಮಾಡ್ತಾಳೆ. ಸೊ ಹಾಗಾಗಿ ಅವಳನ್ನ ಪೇಂಟಿಂಗ್ ಮಾಡೋದಕ್ಕೆ ಕೂಡಿಸ್ಬಿಡ್ತೀನಿ. ಸೊ ಇವಾಗ ಏನಿಲ್ಲ, ಒಂದು 1/2 ಅವರ್ ಪೇಂಟಿಂಗ್ ಮಾಡಿಬಿಟ್ಟು ಆಮೇಲೆ ಆರಾಮ್ಸಾಗಿ ಮಲ್ಕೋತಾಳೆ. ಸೊ ಗೈಸ್, ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.